ಹಾಯ್ ಫ್ರೆಂಡ್ಸ್, ಇದು ಟ್ಯೂಸ್ಡೇ ಮಿನಿ ವ್ಲಾಗ್. ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ಬಿಗ್ ಬಾಸ್ಕೆಟ್ಟಿಂದ ಹೂ ಜೊತೆಗೆ ಕೆಲವೊಂದು ಗ್ರಾಸರೀಸ್, ಫ್ರೂಟ್ಸ್ ಹಾಗೆ ವೆಜಿಟೇಬಲ್ಸ್ನ ತರಿಸ್ಕೊಂಡಿದ್ದೆ. ಆನಂತರ ಬ್ರೇಕ್ಫಾಸ್ಟಿಗೆ ನಾನು ಇಡ್ಲಿ ಮತ್ತು ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ಆಯಿಲ್ ಫ್ರೀ ಫುಡ್ನ ತಿನ್ನೋಣ ಅಂದ್ಬಿಟ್ಟು ನಾನು ಮಾರ್ನಿಂಗೇ ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೂ ಆಗುತ್ತೆ ಅಂತ. ಆನಂತರ ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಹುಣಸೆಹಣ್ಣನ್ನು ಹಾಕಿ ನೀರನ್ನು ಕುದಿಸಿಟ್ಟಿದ್ದೆ ಅಲ್ವಾ, ಆ ನೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ, ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಜೊತೆಗೆ 1 ಟೇಬಲ್ ಸ್ಪೂನ್ ಪೀತಾಂಬರಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಬೆಳ್ಳಿ ಮತ್ತು ಹಿತ್ತಾಳೆ ತಾಮ್ರದ ಪಾತ್ರೆಗಳನ್ನ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ, ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, 1/4 ಲೀಟರ್ ಮೊಸರು, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀರನ್ನು ಸೇರಿಸಿ ನೀರು ಮಜ್ಜಿಗೆನ ಮಾಡ್ಕೊಂಡಿದ್ದೆ. ಹಾಗೆ ನಾನಿವತ್ತು ಮಲಾಯಿ ಕುಲ್ಫಿ ಮಾಡೋದಕ್ಕೆ ಅರ್ಧ ಲೀಟರ್ ಹಾಲು, 1 ಟೇಬಲ್ ಸ್ಪೂನ್ ಪಿಸ್ತಾ, ಬಾದಾಮಿ, ಗೋಡಂಬಿ, ಸಕ್ಕರೆನ ಹಾಕ್ಕೊಂಡು ಮಲಾಯಿ ಕುಲ್ಫಿನೂ ಕೂಡ ಮಾಡ್ಕೊಂಡಿದ್ದೆ.